ಜಾಮೀನ? ಏಯ್, ನಿನ್ನಂತ ಖದೀಮನಿಗೆ ಯಾವನ ಕೊಡ್ತಾನೆ ಜಾಮೀನು? ಯಾರು ಕೊಡ್ತಾರೆ? ಮಾತಾಡೋ. ಡ್ಯಾಡ್. ಡ್ಯಾಡಾ? ನಿಮ್ಮ ಡ್ಯಾಡ್ ಪ್ರೀತಿಯಿಂದ ಜಾಮೀನು ಕೊಟ್ಟರು, ಅದಕ್ಕೆ ಹೊರಗಡೆ ಬಂದೆ. ಡ್ಯಾಡ್, ನೀವು ಇವನಿಗೆ ಜಾಮೀನು ಕೊಟ್ರಾ? ನೀವು ಅವನು ಬಿಡಿಸಿದ್ದು? ತುಂಬ ಬೇಡ್ಕೊಂಡ್ಲು ಕಣೋ ಇವರಮ್ಮ. ಪಶ್ಚಾತ್ತಾಪ ಪಡ್ತಾ ಇದ್ದಾಳೆ. ದುಡ್ಡು ಹೇಗೂ ಸಿಕ್ಕಿದೆಯಲ್ಲ, ಕೇಸ್ ನಡೀತಾ ಇದೆ, ಶಿಕ್ಷಣ ಆಗುತ್ತೆ, ಜಾಮೀನು ಕೊಡಿಸಿ ಕೇಸ್ ತೀರ್ಮಾನ ಆಗೋವರೆಗೂ ಮನೇಲಿ ಇಟ್ಕೊಂಡು ನೋಡ್ಕೋತೀನಿ ಅಂತ ಬೇಡ್ಕೊಂಡ್ಲು. ಅದಕ್ಕೆ ಕರ್ಕೋಗ್ಬಿಟ್ರಾ? ಎನಿವೇಸ್, ಜಾಮೀನು ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ. ನಿನ್ ಥ್ಯಾಂಕ್ಸ್ ಯಾವನ್ಗೋ ಬೇಕು? ನಿನಗೆ ಮನೆಗೆ ಬರೋದಕ್ಕೆ ಯಾರು ಹೇಳಿದ್ದು? ನಾನು ಥ್ಯಾಂಕ್ಸ್ ನಿನಗೆ ಹೇಳಿಲ್ಲ ಪ್ರದೀಪ, ಡ್ಯಾಡ್ಗೆ. ನಿಮ್ಮ ಡ್ಯಾಡ್ಗೆ. ಸರ್, ನಿಮ್ಮ ಉಪಕಾರ ನಾನು ಹೇಗೆ ತೀರಿಸ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನೀವೇ ನನ್ನನ್ನು ಜೈಲಿಗೆ ಹಾಕಿಸಿ ಮತ್ತೆ ಜಾಮೀನು ಕೊಟ್ಟು ನನ್ನನ್ನು ಬಿಡುಗಡೆ ಆಗೋಗಿ ಮಾಡಿದ್ರಿ. ನನ್ನನ್ನು ಎಂಥ ತೊಂದರೆಯಿಂದ ಪಾರು ಮಾಡಿದ್ದೀರ ಸರ್. ನೋಡ್ ಶಾಂತನು, ನಿನಗೇನಾದರೂ ಮಾನ ಮರ್ಯಾದೆ ಇದ್ದಿದ್ರೆ ಮಾತಾಡೋದಲ್ಲ. ನನ್ನ ಎದುರುಗಡೆ ಬಂದು ಮುಖ ಎತ್ಕೊಂಡು ನಿಂತ್ಕೋತಾ ಇರಲಿಲ್ಲ ನೀನು. ನಿನ್ನ ಥ್ಯಾಂಕ್ಸ್ ನನಗೆ ಬೇಕಾಗಿಲ್ಲ, ಹೊರಟೋಗಿದ್ದಿಂದ. ನಿಮ್ಮಮ್ಮ ಜಾಮೀನು ಕೊಡಿಸ್ತಾ ಇದ್ರೆ ಸತ್ತು ಹೋಗ್ತೀನಂತ ಕೇಳ್ಕೊಂಡ್ಲು ಇಲ್ಲಿಗೆ ಬಂದು. ಇದೇ ಕಾಲು ಹಿಡ್ಕೊಂಡು ಕ್ಷಮೆ ಕೇಳ್ಕೊಂಡ್ಲು. ಅದೊಂದೇ ಕಾರಣಕ್ಕೋಸ್ಕರ ನಿನಗೆ ಜಾಮೀನು ಕೊಡಿಸಿದ್ದೀನಿ. ಹೊರಟೋಗಿದ್ದಿಂದ. ನಿನ್ನ ಮುಖ ನೋಡೋದಕ್ಕೂ ಅಸಹ್ಯ ಆಗುತ್ತೆ ನನಗೆ. ನೋಡು ಶಾಂತನು, ನಾನು ಹೂ ಅಂದರೆ ಸಾಕು, ನನ್ನ ಮಗ 2 ನಿಮಿಷದಲ್ಲಿ ನಿನ್ನನ್ನು ಇಲ್ಲ ಅನಿಸ್ಬಿಡ್ತಾನೆ. ಆದರೆ ಆ ಕೆಲಸ ಕಾನೂನು ಮಾಡುತ್ತೆ. ನಾವ್ಯಾಕೆ ಆ ಕೆಲಸ ಮಾಡಿ ಕೈ ಹೊಲಸು ಮಾಡ್ಕೋಬೇಕು ಅಂತ ಸುಮ್ಮನಿದ್ದೇನೆ. ಹೊರಟೋಗಿಲ್ಲಿಂದ. ಹೋಗಾಚೆ. ಹೋಗ್ತೀನಿ ಸರ್, ಆದರೆ ಹೋಗೋಕೆ ಮುಂಚೆ ನನ್ನನ್ನು ಹೊರಗಡೆ ಕರೆಸಿರೋ ನಿಮ್ಮ ಕಾಲು ಮುಟ್ಟಿ ನಮಸ್ಕಾರ ಮಾಡಬೇಕು ಅಂತ ಆಸೆ ಆಗ್ತಾಯಿದೆ. ದಯವಿಟ್ಟು ಬೇಡ ಅನ್ಬಿಡಿ ಸರ್, ಪ್ಲೀಸ್ ಸರ್. ಹೋಗಾಚೆ ಅಂದೆ. ಡ್ಯಾಡ್ ಹೇಳಿದ್ ಕೇಳಿಸ್ತಿಲ್ವಾ? ಹೋಗಾಚೆ. ಪ್ರದೀಪ, ಹೋಗಾಚೆ ಅಂದ್ರೆ. ಪ್ರದೀಪ, ಒಂದು ನಿಮಿಷ ಇರು. ಕಾಲು ಹಿಡಿಯೋರು ಒಂದು ಕ್ಷಮೆ ಕೇಳ್ತಾರೆ, ಇನ್ನೊಂದು ಆಶೀರ್ವಾದ ಬೇಡ್ತಾರೆ. ನಾನು ನಿಮ್ಮ ಕಾಲು ಹಿಡ್ಕೊಂಡು ಆ ಎರಡನ್ನೂ ಬೇಡ್ತಾ ಇದ್ದೀನಿ. ಕ್ಷಮಿಸ್ಬಿಡಿ ನನ್ನನ್ನು. ನನ್ನಿಂದ ತಪ್ಪಾಗೋಯ್ತು. ತುಂಬ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಅದು ನಿಮಗೆ ಅವಮಾನ ಮಾಡಿಸ್ಬಿಟ್ಟೆ. ಈಗ ಜ್ಞಾನೋದಯ ಆಗಿದೆ ನನಗೆ. ನನ್ನ ಮೇಲೆ ನಂಬಿಕೆ ಬಂದರೆ ನನ್ನನ್ನು ಕ್ಷಮಿಸಿ. ಸಾಧ್ಯವಾದರೆ ನನಗೆ ಆಶೀರ್ವಾದ ಮಾಡಿ. ಇಷ್ಟರ ಮೇಲೆ ನಾನು ಇನ್ನೇನು ಹೇಳೋದಕ್ಕೆ ಸಾಧ್ಯ ಇಲ್ಲ. ನನ್ನ ಮೇಲೆ ನಂಬಿಕೆ ಬರ್ತಾ ಇಲ್ಲ ಅಲ್ಲ ನಿಮಗೆ? ಹೋಗ್ಲಿ ಬಿಡಿ. ಆದರೆ ಒಂದು ಮಾತಂದು ಸತ್ಯ, ನಾನಿನ್ಯಾವತ್ತೂ ಇಂಥ ತಪ್ಪು ಮಾಡೋದಿಲ್ಲ.
ನನ್ನ ಆಣೆ. ಬರ್ತೀನಿ. ಬ್ಯಾಡ್. ಮೊಸಳೆ ಇವನು ಮಾತ್ರ ನಂಬೇಡಿ. ಇವನು ಪಶ್ಚಾತ್ತಾಪ ಪಡ್ತಾ ಇಲ್ಲ. ಏನೋ ಸ್ಕೆಚ್ ಹಾಕಿದ್ದಾನೆ. ಏನೋ ದೊಡ್ಡ ಗೇಮ್ ನಡೀತಾ ಇದೆ. ನೋಡು ಪ್ರದೀಪ, ನಾಟಕ ಯಾವುದು ನ್ಯಾಯ ಯಾವುದು ಅಂತ ನನಗೂ ಅರ್ಥ ಆಗುತ್ತೆ. ಯೋಚನೆ ಮಾಡೋದಕ್ಕೆ ಸಮಯ ಕೊಡು. ಅಲ್ಲ ಡ್ಯಾಡ್, ಏನಮ್ಮ ನೀವು? ನಾನು ಮನೆಗೆ ಬಂದ ತಕ್ಷಣ ಆರತಿ ಮಾಡಿ ಸ್ವೀಟ್ ತಿನ್ಸಿ ಒಳಗೆ ಕರ್ಕೋತೀರ ಅನ್ಕೊಂಡ್ರೆ ಕೋಪ ಮಾಡ್ಕೊಂಡು ನಿಂತಿರಲ್ಲ. ಏನಾಯ್ತು? ಇನ್ನು ಏನಾಗಬೇಕಿತ್ತು? ಬೇಕಿತ್ತ ನಮಗಿದೆಲ್ಲ? ನಿನ್ನ ಸೆಲ್ಲಲ್ಲಿರುವಾಗ ನನಗೆ ಏನೇನೋ ಕೆಟ್ಟ ಆಲೋಚನೆಗಳು. ಆ ಪೊಲೀಸವರು ನಿನ್ನ ಕೈ ಕಾಲು ಮುರಿದ್ಬಿಟ್ರೆ ಏನಪ್ಪ ಮಾಡೋದು ಅಂತ ಆ ವಿಷ್ಣು ಹತ್ರ ಹೋಗಿ ನಿನಗೆ ಬೇಲ್ ಸಿಗೋ ಹಾಗೆ ಮಾಡಿದೆ. ಯಾವ ಮನುಷ್ಯನ ಜೀವನ ಪೂರ್ತಿ ನಾನು ದ್ವೇಷ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ನೋ ಅಂತ ಮನುಷ್ಯನ ಹತ್ರ ಹೋಗಿ ಕೈ ಚಾಚೋ ಹಾಗೆ ಮಾಡಿದೆ, ಕಾಲು ಬೀಳೋ ಹಾಗೆ ಮಾಡಿದೆ. ಅಮ್ಮ, ಎಂತ ಮಾತು ಅಂತ ಆಡ್ತಾ ಇದ್ದೀರಾ? ನನಗೆ ಬೇಲ್ ಕೊಟ್ಟವರು ಬೇರೆ ಯಾರೂ ಅಲ್ಲ, ನಿಮ್ಮ ಗಂಡ, ನಿಮ್ಮ ಪತಿದೇವ, ನನಗೆ ಜನ್ಮ ಕೊಟ್ಟ ತಂದೆ. ಅವ್ರ ಮೇಲೆ ನಿಮಗೆ ದ್ವೇಷ ಇರ್ಬೋದು, ನನಗೆ ಗೌರವ ಇದೆ. ಅವರಿಂದ ನಿಮಗೆ ಅನ್ಯಾಯ ಆಗಿರ್ಬೋದು, ಆದರೆ ನನಗೆ ಅವ್ರು ಜನ್ಮ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ನೀವು ಈ ರೀತಿ ಮಾತಾಡಬಾರ್ದಾಗಿತ್ತು. ನಿನಗೆ ಹುಚ್ಚಿಡ್ತಿದ್ಯಾ ಅಥವಾ ತಲೆ ಗೇಟ್ ಬಿದ್ದು ತಲೆ ಕೆಟ್ಟಿದ್ಯಾ? ನಿನಗೆ ಆ ಮನುಷ್ಯ ಒಳ್ಳೆಯವರಾ? ಹೌದು, ಒಳ್ಳೆಯವರು. ಅಷ್ಟೇ ಅಲ್ಲ, ನಾನು ಈಗ ತಾನೇ ಅವ್ರ ಮನೆಗೆ ಹೋಗಿ ಅವ್ರ ಆಶೀರ್ವಾದ ತಗೊಂಡು ಬರ್ತಾ ಇದ್ದೀನಿ. ಯಾರನ್ನ ಕೇಳಿ ನೀನು ಅವ್ರ ಮನೆಗೆ ಹೋಗಿದ್ದೆ? ಯಾರನ್ನ ಯಾಕೆ ಕೇಳಬೇಕು? ನಮ್ಮ ಅಪ್ಪ ನೋಡೋದಕ್ಕೆ ನಾನು ಹೋಗಿದ್ದೆ. ನಾನು ಮಾತ್ರ ಅಲ್ಲ, ನೀವು ಬರಬೇಕು. ಇನ್ಮೇಲೆ ಈ ದ್ವೇಷ ಜಗಳ ಎಲ್ಲ ಬಂತು. ನಾವಿಬ್ಬರು ಅವ್ರ ಮನೆಗೆ ಹೋಗಿ ರಾಜಿ ಮಾಡ್ಕೊಂಡ್ಬಿಡೋಣ. ನಾನು ಬರೋದಿಲ್ಲ. ನೀನು ಬೇಕಾದ್ರೆ ಹೋಗು. ನೀವು ಬರ್ತೀರಮ್ಮ? ನಾನು ಬರೋದಿಲ್ಲ. ಪಿತೃವಾತ್ಸಲ್ಯ ಹೋಗ್ತಾ ಇರೋದು ನಿನಗೆ. ನೀನು ಹೋಗು. ನೀವು ಬರ್ತೀರಾ? ಖಂಡಿತ ಬರ್ತೀರಾ. ನಾನೇ ಕರ್ಕೊಂಡು ಹೋಗ್ತೀನಿ. ನಾವು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳ್ತೀವಿ. ನಾನು ಹೋಗಿ ಕ್ಷಮೆ ಕೇಳೋದಾ? ಹೌದು, ಎಲ್ಲರದ್ರಿಗೂ ನಾವು ಮಾಡಿರೋ ತಪ್ಪನ್ನ ಒಪ್ಕೊಂಡು ಅಪ್ಪನ ಕಾಲು ಹಿಡಿದು ಕ್ಷಮೆ ಕೇಳ್ತೀವಿ. ಬೇರೆ ಮಾತೇ ಇಲ್ಲ. ಸಾಧ್ಯನೇ ಇಲ್ಲ. ಪ್ಲೀಸ್, ಇಲ್ಲಿವರೆಗೂ ನಿಮ್ಮ ಮಾತನ್ನ ಕೇಳ್ಕೊಂಡು ಬಂದಿದ್ದೀನಿ ನಾನು. ಇದೊಂದು ಸರಿ ನನ್ನ ಮಾತನ್ನು ಕೇಳ್ತೀರಾ ಪ್ಲೀಸ್? ರಾಧಿಕಾ, ನೋಡು, ನಿನ್ಗೋಸ್ಕರ ಏನೆಲ್ಲ ಮಾಡಿದ್ವಿ. ಹೊಟ್ಟೆ ತುಂಬ ಚೆನ್ನಾಗಿ ತಿನ್ನು.
ಅಯ್ಯಯ್ಯಯ್ಯೋ, ಎಂತ ಕೆಲಸ ಮಾಡಿದೆ ರಾಧಿಕಾ? ನೀನು ಈ ಎಲೆ ಮುಂದೆ ಕೂತ್ಬಿಟ್ಟಲ್ಲ. ಯಾಕೆ ಇಲ್ಲಿ ಕೂತ್ಕೋಬಾರ್ದಾಗಿತ್ತಾ? ನೀ ಕೂತ್ಕೋಬೇಕಾಗಿದ್ದು ಇಲ್ಲಲ್ಲ, ಅಲ್ಲಿ. ಎದಳು ಎದಳು ಎದಳು. ಗೊತ್ತಾಗ್ಲಿಲ್ಲ, ಕ್ಷಮಿಸ್ಬಿಡಿ. ಬೇಡ, ಆ ಎಲೆನ ನನ್ನ ಮಗಳಿಗೋಸ್ಕರ ಹಾಕಿರೋದು. ಅವ್ರು ತಪ್ಪಿಸ್ಕೊಂಡು ಹೋದ ಹಿಂದಿಂದ ಇವತ್ತು ಬರ್ತಾಳೆ ಅಂತ ಕಾಯ್ತಾನೆ ಇದ್ದೀವಿ. ಆದ್ರೆ ಬರಲೇ ಇಲ್ಲ. ಅದಕ್ಕೆ ನಾವು ಪ್ರತಿದಿನ ಊಟ ಕೂರ್ಬೇಕಾದ್ರೆ ಅವಳಿಗೆ ಅಂತ ಒಂದು ಎಲೆ ಹಾಕ್ತೀನಿ. ನನ್ನ ತೃಪ್ತಿಗೋಸ್ಕರ ಅದಕ್ಕೆ ಬಡಿಸಿ ಎಲ್ಲ ಮುಖದ ಮೇಲೆ ಹಸು ತಿನ್ನೋಕೆ ಹಾಕ್ತೀನಿ. ಆದ್ರೆ ಇಷ್ಟು ವರ್ಷಗಳಲ್ಲಿ ಇದೇ ಮೊದಲನೇ ಸಾರಿ ಯಾರಾದ್ರೂ ಬಂದು ಆ ಎಲೆ ಮುಂದೆ ಬಂದು ಕೂತಿರೋದು. ಹೇಳ್ಬೇಡ, ಇಲ್ಲೇ ಕೂತು ಆ ಎಲೆಯಲ್ಲೇ ಊಟ ಮಾಡು. ಇವತ್ತಾದ್ರೂ ನನ್ನ ಮನಸ್ಸು ತೃಪ್ತಿ ಆಗೋಷ್ಟು ಬಡಿಸ್ತೀನಿ. ಆ ಎಲೆಯಲ್ಲಿರೋ ಅನ್ನ ಖಾಲಿ ಆಗೋದನ್ನ ನೋಡ್ತೀನಿ. ಛೇ ಛೇ ಛೇ, ಎಂಥ ಮಾತು ಅಂತ ಆಡ್ತಾ ಇದೆಯಕ್ಕ? ಮನೆ ಮಗಳು ಒಂದೇ, ಹೊರಗಿನವರು ಒಂದೇನಾ? ಆ ಎಲೆಗೆ ಹಾಕೋದನ್ನ ಬೇರೆ ಯಾರು ಎಂಜಲ ಮಾಡಬಾರ್ದು. ಅದು ನಿಮ್ಮ ಮಗುಗೆ ತಲುಪೋದಿಲ್ಲಕ್ಕ. ಎಷ್ಟು ವರ್ಷ ತಲುಪಿದ್ಯಾ ಹಾಗಿದ್ರೆ? ನನ್ನ ಸಮಾಧಾನಕ್ಕೋಸ್ಕರ ಬಡಿಸ್ತಿದ್ದೀನಿ ಅಷ್ಟೇ. ಆದ್ರೆ ಇವತ್ತು ನನ್ನ ಮಗಳಿಗೆ ಬಡಿಸಿದ ಅನ್ನನ ನನ್ನ ಕಣ್ಣು ಮುಂದೆ ಖಾಲಿ ಆಗೋದನ್ನ ನೋಡೋ ಅವಕಾಶ ಸಿಕ್ಕಿದೆ. ಕೂತ್ಕೊಂಬ ರಾಧಿಕಾ, ಊಟ ಮಾಡು. ಇಲ್ಲ ಅಮ್ಮ, ನನಗೂ ಚಕೋರಿ ಅಕ್ಕ ಹೇಳ್ತಿರೋದೇ ಸರಿ ಅಂತ ಅನಿಸ್ತಿದೆ. ಇಷ್ಟು ವರ್ಷ ನೀವು ಬಡಿಸೋ ಅನ್ನದ ಮೇಲೆ ನಿಮ್ಮ ಮಗಳಿಗೆ ಮಾತ್ರ ಹಕ್ಕಿರೋದು. ನಾವ್ಯಾರು ತಿನ್ನೋದು ತಪ್ಪಾಗತ್ತೆ. ಇಷ್ಟು ದಿನ ನೀವು ಹೇಗೆ ನಡ್ಸ್ಕೊಂಡು ಬಂದಿದ್ದೀರೋ ಅದೇ ಮುಂದುವರಿಲಿ. ನಾನು ಅಲ್ಲೇ ಕೂತು ಊಟ ಮಾಡ್ತೀನಿ. ಬೇಡಮ್ಮ ರಾಧಿಕಾ, ನನಗೆ ಹಾಗೆ ಅನಿಸ್ತಾ ಇಲ್ಲ. ನನ್ನ ಮಗಳಿಗೆ ಹಾಕಿದ ಅನ್ನನ ಬೇರೆ ಯಾರೋ ತಿಂತಿದ್ದಾರೆ ಅಂತ ನನಗೆ ಅನಿಸ್ತಾ ಇಲ್ಲ. ನನ್ನ ಮಗಳಿಗೆ ಬಡಿಸಿದ ಅನ್ನನ ಕಳ್ಗಚ್ಚಿಗೆ ಹಾಕ್ತಾ ಇಲ್ವಲ್ಲ. ಯಾರು ಅದನ್ನು ಊಟ ಮಾಡಿ ಸಂತೋಷ ಪಟ್ಟಿದ್ದಾರೆ ಅನ್ನೋ ತೃಪ್ತಿ ನನಗಿರುತ್ತೆ. ಒಂದು ಹೆಣ್ಮಗಳು ಹೊಟ್ಟೆ ತುಂಬಿತು ಅನ್ನೋ ಸಮಾಧಾನ ನನಗೆ ಸಿಗುತ್ತೆ. ನಾನೇ ಹೇಳ್ತಿದ್ದೀನಲ್ಲ, ಊಟ ಮಾಡು. ಚಕೋರಿ, ನೀನು ಬಂದು ಕೂತ್ಕೋ.
ಯಜಮಾನ್ರಲ್ಲಿ ಊಟಕ್ಕೆ ಬರಲಿಲ್ಲ? ಸಾಮಾನ್ಯವಾಗಿ ಅವ್ರು ರಾತ್ರಿ ಹೊತ್ತು ಊಟ ಮಾಡೋದಿಲ್ಲ, ನೀವೆಲ್ಲ ಮಾಡಿ. ಸಾಕು ಸಾಕು, ತುಂಬ ಜಾಸ್ತಿ ಆಯಿತು ಈಗಲೇ. ಸಾಕು ಅಂತ ಹೇಳಬಾರ್ದು, ನೀನು ಹೊಟ್ಟೆ ತುಂಬ ಊಟ ಮಾಡಬೇಕು. ಆಗಲೇ ಎಲ್ಲೋ ಇರೋ ನನ್ನ ಮಗಳಿಗೂ ತೃಪ್ತಿ ಆಗೋದು, ನನಗೂ ತೃಪ್ತಿ ಆಗೋದು. ಬೇಕಾ ಇವೆಲ್ಲ? ಮೂಢನಂಬಿಕೆ ಅನ್ಸಲ್ವಾ? ಬಾಯಿ ಮುಟ್ಕೊಂಡು ತಿನ್ನೋಕೆ ಏನೇ ತಗೋತೀಯೋ, ಸುಮ್ಮನೆ ತಿನ್ನೋಕ್ಕಾಗಲ್ವಾ? ಚೆಲ್ಲೋ ಅನ್ನೋದಲ್ಲಿ ಅರ್ಧ ಪಾಲು ನಿಮ್ಮದು ಇದೆ, ನೆನಪಿರಲಿ. ನಾನು ತಾನೇ ಹೋಗೋದು, ನಿನಗೆ ನಾಲ್ಕು ಸುಮ್ಮನೆ ಇರೋ. ನಿಮ್ಮ ಅರ್ಧ ಪಾಲಲ್ಲಿ ನಂದು ಅರ್ಧ ಪಾಲಿದೆ. ಏನಾಯ್ತು ರೀ? ತಗೊಂಡು ನೀರು ಕುಡಿ. ಅಯ್ಯೋ, ತುಪ್ಪ ಹಾಕೋದನ್ನೇ ಮರ್ತ್ಬಿಟ್ಟಿದ್ದೀನಿ. ಸಾಕು, ಅಯ್ಯೋ ಸಾಕು, ತಿನ್ನಮ್ಮ. ಸಾಕು. ಏನು ಇಷ್ಟೊಂದು ತುಪ್ಪ ಬಡಿಸ್ತಿದ್ದೀರಾ? ನನ್ನ ಮಗಳಿಗೆ. ಮಗಳಿಗೆ ಅಂತ ಅನ್ಕೊಂಡಿದ್ದಕ್ಕೆ ಇಷ್ಟೊಂದು ಪ್ರೀತಿ. ಇನ್ನು ನಿಮಗೆ ನಿಮ್ಮ ಮಗಳೇ ಸಿಕ್ಬಿಟ್ರೆ ಎಷ್ಟು ಪ್ರೀತಿ ತೋರಿಸ್ತೀರಾ? ರಾಧಿಕಾ, ಏನಾಯ್ತಮ್ಮ? ಇಷ್ಟೊತ್ತು ಖುಷಿ ಖುಷಿಯಾಗಿದ್ದೆ, ಈಗೇನಾಯ್ತಮ್ಮ? ಏನಿಲ್ಲ. ರಾಧಿಕಾ, ನೀನು ಊಟಕ್ಕೆ ಕೂತು ಈ ರೀತಿ ಎಲ್ಲ ಬೇಜಾರು ಮಾಡ್ಕೊಂಡ್ರೆ ನಮ್ಮೆಲ್ರಿಗೂ ಬೇಜಾರಾಗುತ್ತೆ. ಅದೇನು ವಿಷಯ ಹೇಳೋ? ಏನಿಲ್ಲ, ನಾನಿಲ್ಲಿ ಇಷ್ಟೊಂದು ಸುಖವಾಗಿ ಸಿಹಿ ತಿಂತಿದ್ದೀನಿ, ಸಂತೋಷ ಪಡ್ತಿದ್ದೀನಿ. ಆದರೆ ಅವ್ರು ಎಲ್ಲಿದ್ದಾರೋ, ತಿನ್ನೋದಕ್ಕೆ ಏನಾದರೂ ಸರಿಯಾಗಿ ಸಿಗ್ತಾ ಇದೆಯೋ ಇಲ್ವೋ, ಯಾವ ಪರಿಸ್ಥಿತಿನಲ್ಲಿ ಎಷ್ಟು ಕಷ್ಟಪಡ್ತಿದ್ದಾರೋ ಏನೋ. ಪಾಪ, ಅದೇ ಯೋಚನೆ ಬಂತು ಅಷ್ಟೆ.